ಕೇಳಿಸ್ಕೊಡ್ರಿ. ಇಡೀ ನಮ್ಮ ಸಿಟಿಯಲ್ಲಿ ಯಾವ ಏಜೆನ್ಸಿನೂ ಗಲಾಟೆ ಆಗ್ತಿಲ್ಲ, ಎಲ್ಲರೂ ಕರೆಕ್ಟ್ ಸಪ್ಲೈ ಕೊಡ್ತಿದ್ದಾರೆ. ನಿಮ್ಮಿಂದ ಯಾಕೆ ಇಷ್ಟೊಂದು ಇದು ಕ್ಲಿಯರ್ ಆಗ್ಬೇಕು ಇವತ್ತು ಸಂಜೆ ಒಳಗೆ? ಅದೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಡಿ ಸಿ ಸಾರಿ ರಿಪೋರ್ಟ್ ಮಾಡ್ತೀನಿ, ಯಾವುದೇ ಮೂಲಕ ರಿಪೋರ್ಟ್ ಮಾಡ್ತೀನಿ ಅಷ್ಟೇ. ಆಮೇಲೆ ಜನದ ಹತ್ರ ಕಸ್ಟಮರ್ಸ್ ಹತ್ರ ನೀವು ಕರೆಕ್ಟ್ ಮಾತಾಡುತ್ತಲ್ಲಿ, ಯಾರೇ ಕಸ್ಟಮರ್ಸ್ ಬಂದ್ರೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ಬೇಕು. ಬಾಯಿ ಬಂದಾಗ ಮಾತಾಡೋದಲ್ಲ, ಅದು ಯಾರ್ದು ನಮ್ದಲ್ಲ ನಿಮ್ದಲ್ಲ. ಸರ್ಕಾರ ನಿಮ್ಗೆ ಸಪ್ಲೈ ಕೊಡ್ತಾರೆ, ಕರೆಕ್ಟ್ ಕೆಲಸ ಮಾಡ್ರಿ. ನೀವು ಜಾಸ್ತಿ ಇದು ಮಾಡ್ಬೇಡಿ. ನೀವು ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದ್ರೆ ಬರ್ತಿರೋದು. ನೀವು ಕರೆಕ್ಟ್ ರೆಸ್ಪಾನ್ಸ್ ಮಾಡೋದ್ರೆ ಕಂಪ್ಲೇಂಟ್ ನಮಗೆ ಪ್ರಕಾರ ಹೋಮ್ ಡೆಲಿವರಿ ಜನಗಳು ಸೇರಿಸ್ಕೋಬೇಕು. ಗಲಾಟೆ ಮನೆ ಕಳಿಸಿ ಮನೆ ಡೆಲಿವರಿ ಕೊಡಿ ಎಲ್ಲರೂ ಮಾಡ್ತಾರೆ. ಅಲ್ಲಿ 5 ತನಕ ಜಾಮ್ ಆಗಿತ್ತು ಟ್ರಾಫಿಕ್, ಅಲ್ಲಿ ಜನ ಕ್ಲಿಯರ್ ಮಾಡಿ ಕರ್ಕೊಂಡು ಬಂದ್ವಿ. ಈಗ ಫಸ್ಟ್ ಕ್ಲಿಯರ್ ಮಾಡ್ರಿ. ಯಾರಾದ್ರೂ ಇವತ್ತಿನ ಇಲ್ಲಿದೆ ಕೊಡ್ರಿ. ನೆಕ್ಸ್ಟ್ ನೀವು ಅಲ್ಲಿ ತಹಶೀಲ್ದಾರ್ ಕೊಡ್ಬೇಕು. ನಾವು ಯಾರು ಈಗ ಇಲ್ಲಿ ಕರ್ಸ್ಯಾರಲ್ಲ, ಇದು ಕೊಟ್ಟು ಕಳಿಸ್ತೀವಿ. ನಾಳೆ ಹೋಮ್ ಮಾಡ್ರಿ. ಯಾರು ಬೇಡಂತಾರೆ ಹಳೆ ಬಿಲ್ಲರಿ ಮಾಡಿದ್ಯಾ ತಾನೆ? ಈ ಹಳೆ ಬಿಲ್ಲರಿ ಯಾರು ಅದೇ ಸಿಲಿಂಡರ್ ಇಲ್ಲ ಅಂತಂದು ಅವರೆಲ್ಲ ಮುಂಚೆ ಫೋನ್ ಮಾಡೋದಿಗೆ ಬರ್ರಿ ಅಂದ್ರು. ನಾವ ಫೋನ್ ಮಾಡಿದ್ವಿ. ಇಲ್ಲಿ ಸೀನಿಯಾರಿಟಿ ಪ್ರಕಾರ ಕೊಡ್ತಿದ್ದೀರಾ? ಯಾರು ಕೊಡ್ತಿದ್ರು ನೀವು ಸಿಲಿಂಡರ್? ಅವ್ರಿಗೆ ಕೊಡ್ತೀವಿ. ನಿಮ್ಗೆ ಏನು ಆದೇಶ ಮಾಡತ್ತಮ್ಮ, ನಿಮ್ಗೆ ಏನು ಆದೇಶ ಮಾಡತ್ತಮ್ಮ ಸೀನಿಯಾರಿಟಿ ಪ್ರಕಾರ ಕೊಡ್ಬೇಕು. ಸೀನಿಯಾರಿಟಿ ಬಿಟ್ಟು ನಾವು ಕರ್ತಾ ಇಲ್ಲ. ಮತ್ತೆ ಯಾಕೆ ಬಂದ್ರಮ್ಮ ಇವರೆಲ್ಲ? ಫೋನ್ ಯಾಕೆ ಮಾಡಿ ಸರ್ ಒಂದ್ ಕೇಳ್ರಿ. ಈಗ ಇವರೆಲ್ಲ ಕಡೆಯಿಂದಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಂತ ಹೇಳ್ತೀನಿ ಕೇಳ್ರಿ. ನೀವು ಸೀನಿಯಾರಿಟಿ ಬಿಟ್ಟು ಕೊಡ್ತೀರ ಅಂತ ನಿಮ್ಮ ಏಜೆನ್ಸಿ ಮೇಲೆ ಕೊಡಿಸ್ತೀನಿ. ಜನ ಕೊಡಿಸ್ತೀನಿ. ಒಂದು ಸೀನಿಯಾರಿಟಿ ಬಿಲ್ ಅಂತ ಹೇಳ್ತೀನಿ. ಯಾಕೆ ಇವ್ರನ್ನೆಲ್ಲ ಅಲ್ಲಮ್ಮ, ಹೋಮ್ ಡೆಲಿವರಿ ಇದ್ಮೇಲೆ ಹೋಮ್ ಡೆಲಿವರಿ ಕೊಡ್ತೀವಿ ಅಂತ ವಾಪಸ್ ಕಳ್ಸ್ಕೊಳ್ತಾರೆ. ಅವಾಗ ಬಂದಾಗ್ತದೆ ತಗೊಂಡು ಹೋಗಿ ಅಲ್ಲಿ ಐಬಿ ತಕ್ಕ ನಿಲ್ಸಿದ್ರೆ ರೋಡಲ್ಲಿ ಟ್ರಾಫಿಕ್ ಕ್ರಿಯೇಟ್ ಮಾಡ್ಕೊಂಡು ಐಬಿ ಹತ್ರ